ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ನೋಡೋಣ ಮತ್ತು ಕೆಲವೊಂದು ಮಿಸ್ಟೇಕ್ಸ್. ನಾನು ಇವತ್ತು ಹೇಗೆ ಮಿಸ್ಟೇಕ್ ಮಾಡಿದ್ದೀನಿ ಮತ್ತು ಯಾವ ರೀತಿ ಹೋಲ್ಡಿಂಗ್ ಮಾಡಿದೆ ಅದ್ರ ಬಗ್ಗೆನೂ ನೋಡೋಣ. ಮತ್ತು ಅದಿಲ್ಲದೆ ಒಂದು ಇಂಪಾರ್ಟೆಂಟ್, ಇವಾಗ ಸ್ಪಾಟ್ ಪ್ರೈಸು ಮತ್ತು ನಮ್ಮ ಆಪ್ಷನ್ ಪ್ರೈಸಿಗೆ ಡಿಫ್ರೆನ್ಷಿಯೇಟ್ ಕೆಲವು ಸರ್ತಿ ಆಗುತ್ತೆ, ಅದ್ರ ಬಗ್ಗೆನೂ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಬನ್ನಿ ಇವಾಗ ಚಾರ್ಟಲ್ಲಿ ನಾನು ನಿಮಗೆ ನನ್ನ ಪೊಸಿಷನ್ ಸೈಜ್ ತೋರಿಸ್ಬಿಡ್ತೀನಿ. ಓಕೆ, ನನಗೆ ಇವತ್ತು ಬಂದುಬಿಟ್ಟು ₹1300 ಲಾಸ್ ಆಗಿದೆ. ಓಕೆ, ಇನ್ಕ್ಲೂಡ್ ನಾವು ನಮ್ಮ ಬ್ರೋಕರೇಜ್. ಇಲ್ಲಿ ನಿಮಗೆ ಆರ್ಡರ್ ತೋರಿಸ್ತೀನಿ. ಫಸ್ಟು ಆರ್ಡರ್ ಇಲ್ಲಿ ತೋರಿಸ್ತೀನಿ. ನಾನು 10:30ಗೆ 52,200 ಕಾಲ್ನ ಶಾರ್ಟ್ ಮಾಡಿದ್ದೆ. ಓಕೆ, ಶಾರ್ಟ್ ಮಾಡಿದ್ದೆ. ಏನಕ್ಕೆ ಹೇಗೆ ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಅದು ಆದಮೇಲೆ ಸ್ಕ್ವೇರ್ ಅಪ್ ಮಾಡಿದ್ದು ನೋಡ್ಬೋದು. ಇಲ್ಲಿ 2:30ಕ್ಕೆ ಅಂತಂದರೆ ಆಲ್ಮೋಸ್ಟು 11:30, 12:30, 1:30, 2:30, 4 ಅವರ್ ಹೋಲ್ಡ್ ಮಾಡಿದ್ದೀನಿ. ಅದಾದಮೇಲೆ ನನ್ನ ಲಾಸ್ನ ಬುಕ್ ಮಾಡಿದ್ದೀನಿ. ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಇಲ್ಲಿ ರಿಫ್ರೆಶ್ ಮಾಡಿ ನಿಮ್ಗೆ ತೋರಿಸ್ಬಿಡ್ತೀನಿ. ಓಕೆ, ಇಲ್ಲಿ ನೀವು ನೋಡ್ಬೋದು. ಇದರಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಫಸ್ಟು ನಿಮಗೆ ಇಲ್ಲಿ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಆಲ್ಮೋಸ್ಟು 10:30ಗೆ ಇಲ್ಲಿ ಈ ರೇಂಜಲ್ಲಿ ಬಂದುಬಿಟ್ಟು ನಾನೇನು ಮಾಡಿದೆ, ಒಂದು ಯಾವಾಗಲೂ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತಂದರೆ ಈ ರೀತಿ ಗ್ಯಾಪ್ ಅಪ್ ಆದಾಗ, ಇಲ್ಲಾಂತಂದರೆ ಒಂದು ಪಾಸಿಟಿವ್ ಹೋದಾಗ ಮೇಲಿಂದ ಒಂದು ಕರೆಕ್ಷನ್ ಬರುತ್ತೆ. ಓಕೆ, ಕರೆಕ್ಷನ್ ಬರುತ್ತೆ. ನಾನು ಹೇಳ್ತಾ ಇರೋದು ಇಲ್ಲಿಂದ ಈದೆ ಕೆಳಗಡೆ ಈ ರೀತಿ ಫಾಲ್ ಆಗುತ್ತೆ ಅಂತಲ್ಲ, ಒಂದು ಕರೆಕ್ಷನ್ಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಒಂದು ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ, ಅದಾದಮೇಲೆ ಈ ರೀತಿ ಕರೆಕ್ಷನ್ಸ್ ಬರುತ್ತೆ. ರೈಟ್, ಇಲ್ಲಿ ನೀವು ನೋಡ್ಬೋದು ಈ ರೀತಿ ಕರೆಕ್ಷನ್ಸ್ ಬರುತ್ತೆ. ಆ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ, ಇಲ್ಲಿ 10:30ಗೆ 10:30ಗೆ ಬಂದುಬಿಟ್ಟು ಇಲ್ಲಿ ಶಾರ್ಟ್ ಮಾಡಿದೆ. ಇಲ್ಲಿಂದ ಒಂದು ಕರೆಕ್ಷನ್, ಒಂದು ಆಲ್ಮೋಸ್ಟು ಒಂದು 1:1, 1:2 ಈ ರೀತಿ ಒಂದು ಪ್ರಾಫಿಟಲ್ಲಿ ಬರ್ಬೋದು ಅನ್ನೋಕ್ಕೋಸ್ಕರ ಮಾಡಿದೆ. ಓಕೆ, ಆ್ಯಸ್ ಪರ್ ದ ನಮ್ಮ ಸಿಸ್ಟಮ್ ಪ್ರಕಾರ ನಾವು ಟ್ರೇಡ್ ಮಾಡಿದ್ವಿ. ಇದು ತಪ್ಪಲ್ಲ. ತಪ್ಪು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ 10:30ಗೆ ನಿಮಗೆ ನಾನು ಶಾರ್ಟ್ ಮಾಡಿದ ತಕ್ಷಣ ಏನಾಗಬೇಕಾಗಿತ್ತು, 40 ಪಾಯಿಂಟು ಸ್ಟಾಪ್ ಲಾಸ್ ಇಟ್ಟಿದ್ದೆ. ಏನಾಗಬೇಕಾಗಿತ್ತು, ಸ್ಟಾಪ್ ಲಾಸ್ ಇಟ್ಟಿದೆ ಅಂತಂದರೆ ನಾನು ಸ್ಟಾಪ್ ಲಾಸ್ ಇಡಲ್ಲ. ನಾನು ಅಂದರೆ ಎಕ್ಸಿಟ್ ಬಟನ್ ಇಟ್ಬಿಟ್ಟು ಯಾವಾಗ ಆ ಪಾಯಿಂಟಿಗೆ ಬರುತ್ತೋ ಅವಾಗ ಎಕ್ಸಿಟ್ ಬಟನ್ ಪ್ರೆಸ್ ಮಾಡ್ತೀನಿ. ಓಕೆ, ಇದು ನನ್ನ ಟ್ರೇಡಿಂಗ್ ಸಿಸ್ಟಮು. ಇಲ್ಲಿ ನಾವೇನು ಮಾಡಿದೆ 40 ಪಾಯಿಂಟ್ಸ್ ಬಂದಾಗ ನಾನು ಲಾಸ್ನ ಬುಕ್ ಮಾಡ್ಕೊಳ್ಳಿಲ್ಲ. ಇದು ಫಸ್ಟು ತಪ್ಪು. ಓಕೆ, ನೋಡಿ, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನಾನು ತುಂಬ ಸರ್ತಿ ಹೇಳ್ತಾ ಇರ್ತೀನಿ, ನಿಮಗೆ ಏನಾದರೂ ಲಾಸ್ ಆದಾಗ ಏನು ಮಾಡಿ, ಲಾಸ್ನ ಬುಕ್ ಮಾಡ್ಕೊಳ್ಳಿ, ಸ್ಟಾಪ್ ಲಾಸ್ ಇಟ್ಟಾದಾಗ ಆಚೆ ಬಂದುಬಿಡಿ ಅಂತ. ಬಟ್ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನಾವು ಕೆಲವು ಸರ್ತಿ ಏನಾಗುತ್ತೆ, ರೂಲ್ನ ಬ್ರೇಕ್ ಮಾಡ್ತೀವಿ. ಓಕೆ, ಎಮೋಷನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೈಕಾಲಜಿ, ಮೈಂಡ್ಸೆಟ್ಟು ಟ್ರೇಡಿಂಗ್ ಸಿಸ್ಟಮಲ್ಲಿ ತುಂಬ ಇಂಪಾರ್ಟೆಂಟ್. ಆದರೂ ಕೂಡ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ 100% ಸೈಕಾಲಜಿ ಮತ್ತು ಮೈಂಡ್ಸೆಟ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಎಮೋಷನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದು ಸೆಟ್ಟಲ್ಲಿ ಇದನ್ನ ಹೋಲ್ಡ್ ಮಾಡಿದೆ. ಓಕೆ, ಹೋಲ್ಡ್ ಮಾಡಿದೆ. ನನಗೆ ಆಲ್ಮೋಸ್ಟು ಇಲ್ಲಿ ನಿಯರ್ 100 ಪಾಯಿಂಟ್ಸ್. ಓಕೆ, ನಿಯರ್ 100 ಪಾಯಿಂಟ್ಸ್ ಅಂದರೆ ಆಲ್ಮೋಸ್ಟು 3000 ಲಾಸ್ವರೆಗೂ ಹೋಗಿ ಅದಾದಮೇಲೆ ಮತ್ತೆ 40 ಪಾಯಿಂಟ್ಸಿಗೆ ನಾನು ಎಕ್ಸಿಟ್ ಆಗಿದ್ದೀನಿ. ಓಕೆ, ಇದು ಒಳ್ಳೇದಲ್ವಾ ಅಂತ ನೀವು ಅನ್ಕೋಬೋದು, ಬಟ್ ಇಲ್ಲ. ಇದು ಫಸ್ಟ್ ಮಿಸ್ಟೇಕ್ ಏನು ಗೊತ್ತಾ, ಲಾಸ್ ಬುಕ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟು ನಾನು ಈ ರೀತಿ ಕರೆಕ್ಷನ್ಸಲ್ಲಿ ಮತ್ತು ಈ ರೀತಿ ಕರೆಕ್ಷನಲ್ಲಿ ಇದು ಮತ್ತು ಇದು ಎರಡೂ ಕೂಡ ಇಲ್ಲೂ ಕೂಡ ಟ್ರೇಡ್ ಮಾಡ್ಬೋದಿತ್ತು. ಇಲ್ಲಿ 40 ಪಾಯಿಂಟ್ ನನಗೆ ಲಾಸ್ ಆಗಿದ್ರು ಕೂಡ ಈ ರೇಂಜಲ್ಲಿ ಮತ್ತು ಈ ರೇಂಜಲ್ಲಿ ನಾನು ಪ್ರಾಫಿಟ್ ಬುಕ್ ಮಾಡ್ಕೋಬೋದಿತ್ತು. ಬಟ್ ಆ ಕಾರಣ ಇಲ್ಲಿ ಒಂದೇ ಒಂದು ಟ್ರೇಡ್ನ ಮಿಸ್ಟೇಕ್ ಮಾಡಿಬಿಟ್ಟು ಹೋಲ್ಡ್ ಮಾಡಿರೋದ್ರಿಂದ ಏನಾಗಿದೆ, ಬೇರೆ ಟ್ರೇಡ್ ಕೂಡ ನಾವು ತೊಗೊಳಕ್ಕಾಗಿಲ್ಲ. ಓಕೆ, ಇದು ಒಂದು ಮಿಸ್ಟೇಕ್. ಯಾವಾಗಲೂ ಲಾಸ್ ಬಂದಾಗ ಇನ್ಮೇಲೆ ನಾವೇನು ಮಾಡಬೇಕಾಗುತ್ತೆ, ಲಾಸ್ ಬಂದಾಗ ನಮ್ಮ ಸ್ಟಾಪ್ ಲಾಸ್ ಇಟ್ಟಾದಾಗ ಆಚೆ ಬರಬೇಕಾಗುತ್ತೆ. ಬಿಗಿನರ್ಸ್ ಏನಕ್ಕೆ ತುಂಬ ಜನ ಲಾಸ್ ಆಗ್ತಾರೆ ಅಂತಂದು ಇದೇ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಮೇಲ್ಗಡೆ ಹೋಗಿ ಅವ್ರ ಸ್ಟಾಪ್ ಲಾಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋದ್ರಿಂದ ಅವರ ಲಾಸು ಅತಿ ಹೆಚ್ಚಾಗುತ್ತೆ. ಇಲ್ಲಿ ನಾನು ಮಾಡಿರೋ ಮಿಸ್ಟೇಕು ಅದೇನೆ. ಇಲ್ಲಿಂದ ಹೋಗಿದೆ, ನೀವು ನೋಡ್ಬೋದು ಹೈ ಲೆವೆಲಲ್ಲಿ ನಾನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬಂದುಬಿಟ್ಟು ಇಲ್ಲಿ ಏನು ಮಾಡಿದೆ, ನನ್ನ ಸ್ಟಾಪ್ ಲಾಸ್ ಹಾಕಿದ್ದೆ. ರೀಸನ್ ಏನಕ್ಕೆ ಅಂತ ಸ್ಟಾಪ್ ಲಾಸ್ ಹಾಕಿದೆ ಅಂದರೆ ನನ್ನದು ಸ್ವಲ್ಪ ವರ್ಕ್ ಇತ್ತು, ಹೋಗಬೇಕಾಗಿತ್ತು. ಆ್ಯಕ್ಚುಲಿ ಇದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ನಿಮ್ಮ ಇಂಟ್ರಾಡೇಲಿ ಪೊಸಿಷನಲ್ಲಿ ಇದ್ದಾಗ ನೀವು ಪೊಸಿಷನ್ನ ಸ್ಕ್ವೇರ್ ಅಪ್ ಮಾಡಿಬಿಟ್ಟು ಹೋಗಬೇಕಾಗುತ್ತೆ. ಕೆಲವರು ಹೇಳ್ತಾರೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ಸ್ಟಾಪ್ ಲಾಸ್ ಟ್ರಿಗರ್ ಆಗದೆ ಜಂಪ್ ಆಗೋ ಚಾನ್ಸಸ್ ಕೂಡ ಅತಿ ಹೆಚ್ಚಿರುತ್ತೆ. ಓಕೆ, ಇದು ಒಂದು ಮಿಸ್ಟೇಕು.
ಬಟ್ ನಾನು ಮೊಬೈಲಲ್ಲಿ ಅಲರ್ಟ್ ಇಟ್ಟಿದ್ದೆ, ಆ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ, ಸ್ಟಾಪ್ ಲಾಸ್ನ ಇಟ್ಬಿಟ್ಟು ಆಮೇಲೆ ಹೊರಟೋಗಿದ್ದೆ. ನನ್ನ ಸ್ಟಾಪ್ ಲಾಸ್ ಹಿಟ್ ಆಗಿರಲಿಲ್ಲ. ಅದಾದಮೇಲೆ ನೀವು ನಾನು ಬುಕ್ ಮಾಡಿದ್ದು ಎಲ್ಲಿ ಗೊತ್ತಾ, ಇಲ್ಲಿ 2:30ಗೆ ನೀವು ಇಲ್ಲಿ ನೋಡ್ಬೋದು. ಆರ್ಡ್ರು 2:15ಗೆ ನಾನು ಬುಕ್ ಮಾಡಿದ್ದೆ. ಈ ರೇಂಜಲ್ಲಿ ಬಂದು ನನ್ನ 40 ಪಾಯಿಂಟ್ಸು ಏನು ಬಂತು ಆವಾಗ ಆ 40 ಪಾಯಿಂಟ್ಸಲ್ಲಿ ನಾನು ಬುಕ್ ಮಾಡಿಕೊಂಡೆ. ಒಂದು ವೇಳೆ ಬುಕ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ಗೆ ನಾನಿಲ್ಲಿ ಬುಕ್ ಮಾಡಿದರೆ ಈ ರೇಂಜ್ಗಳಲ್ಲಿ ನಾವು ಟ್ರೇಡ್ ತೊಗೋಬೋದಿತ್ತು. ಓಕೆ, ಅದು ಒಂದು. ಇದು 2-3 ಟ್ರೇಡು, ಎಷ್ಟೊಂದು ಟ್ರೇಡು ಮಿಸ್ ಆಯಿತು. ಓಕೆ, ಮಿಸ್ ಆದಲ್ದೆ ಕೆಲವ್ರು ಏನು ಮಾಡ್ತಾರೆ, ನಮ್ಮ ಹೈ ಲೆವೆಲಲ್ಲೂ ಹೋಗೋದಾಗ ಅಲ್ಲಿ ಬುಕ್ ಮಾಡ್ಕೊಳ್ತಾರೆ. ಹೈ ಲೆವೆಲಲ್ಲಿ ತುಂಬ ಅತಿ ಹೆಚ್ಚಾಗಿ ನಮ್ಮ ಪ್ರೈಸ್ ಹೋದಾಗ ಅಲ್ಲಿ ಏನು ಮಾಡ್ತಾರೆ, ಲಾಸ್ ಬುಕ್ ಮಾಡ್ಕೊಳ್ತಾರೆ. ಅದಾದಮೇಲೆ ಮತ್ತೆ ಪುನಃ ಏನು ಮಾಡ್ತಾರೆ, ಈ ಸೈಡ್ ವೇಸಲ್ಲಿ ಏನು ಮಾಡ್ತಾರೆ, ಮತ್ತೆ ರಿಪೀಟೆಡಾಗಿ ಓವರ್ ಟ್ರೇಡ್ ಮಾಡ್ತಾರೆ. ಇದು ಕೂಡ ತುಂಬ ಜನ ಬಿಗಿನರ್ಸು ಲಾಸ್ ಆಗೋಕ್ಕೆ ಕಾರಣ ಇದೆ. ಓಕೆ, ಇದು ಒಂದು. ಇನ್ನೊಂದು ಮೇಜರ್ ಇಂಪಾರ್ಟೆಂಟು, ಇಲ್ಲಿ ನೋಡ್ಬೋದು ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗಿದೆ, ಕಾಲ್ ಆಪ್ಷನ್ ಕೂಡ ಇಲ್ಲಿಂದ ಮೇಲೆ ಹೋಗಿದೆ. ಓಕೆ, ಅದು ಒಂದು ಥಿಂಗ್. ನೆಕ್ಸ್ಟ್ ಬಂದುಬಿಟ್ಟು ಈ ಕರೆಕ್ಷನ್ ನೋಡಿ. ಈ ಕರೆಕ್ಷನ್ ಆದಾಗ ನನಗೆ ಆ್ಯಕ್ಚುಲಿ ಇಲ್ಲಿ ಅಷ್ಟು ದೊಡ್ಡ ಪ್ರಾಫಿಟ್ ಬರಲಿಲ್ಲ. ಓಕೆ, ಅಂದರೆ ನನ್ನ ಲಾಸ್ನ ರಿಕವರಿ ಅಷ್ಟು ದೊಡ್ಡದಾಗಿ ಆಗಲಿಲ್ಲ. ಇಲ್ಲಿ ನೀವು ಈ ರೇಂಜಲ್ಲಿ ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ. ಇದರ ಲೋ ನೋಡಿ, ಇದರ ಲೋ ಬಂದುಬಿಟ್ಟು 661ಗೆ ಬಂದಿದೆ. ಓಕೆ, 661ಗೆ ಬಂದಿದೆ. ಇಲ್ಲಿ ನಿಮಗೆ ಈ ಲೋ ತೋರಿಸ್ತೀನಿ ನೋಡಿ. ಈ ಲೋಗೆ ಬಂದಾಗ 661ಗೆ ಬಂದಿದೆ. ಇದು ಇನ್ನೂ ಕೆಳಗಡೆ ಬಂದಿದೆ, ಬಟ್ ಇದ್ರ ಪ್ರೈಸ್ ನೋಡಿ, ಇದರ ಲೋ ನೋಡಿ 665 ಇದೆ. ಓಕೆ, ದಿಸ್ ಫೈನ್. ಕೆಲವು ಡಿಫ್ರೆನ್ಷಿಯೇಟ್ ಬರುತ್ತೆ, ಓಕೆ, ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ನಾವು ನೋಡಬೇಕಾಗಿರೋ ಇನ್ನೊಂದು ಮೇಜರ್ ಅಂತಂದರೆ ಈ ಲೆವೆಲ್ ನೋಡಿ, ಮತ್ತು ಈ ಲೆವೆಲ್ ನೋಡಿ. ಓಕೆ, ಈ ಲೆವೆಲ್ ನೋಡಿ, ಮತ್ತು ಈ ಲೆವೆಲ್ ನೋಡಿ. ಓಕೆ, ಈ ಲೆವೆಲಲ್ಲಿ ನಾನು ಬುಕ್ ಮಾಡಿದ್ನಲ್ಲ, ಇಲ್ಲಿ ನಿಮಗೆ ಲೋ ಹಾಕಿ ತೋರಿಸ್ತೀನಿ. ಲೋ ನೋಡಿ ಎಷ್ಟಾಗಿದೆ, 646ಗೆ ಹೋಗಿದೆ ನೋಡಿ. ಈ ಪ್ರೈಸ್ ನಿಮ್ಗೆ ಹೇಳೋದು ಏನು ಗೊತ್ತಾ, ಇದು ಇಷ್ಟು ಕೆಳಗಡೆ ಬಂದಿದೆ. ಇಲ್ಲಿ ಅಷ್ಟು ಕೆಳಗಡೆ ಬಿದ್ದಿಲ್ಲ ಮಾರ್ಕೆಟು, ಆದರೆ ನಮ್ಮ ಪ್ರೀಮಿಯಮ್ ಇಲ್ಲಿ ಕೆಳಗಡೆ ಬಿದ್ದಿದೆ. ಓಕೆ, ಇಲ್ಲಿ ನಾವು ನೋಡಿ, ಇಲ್ಲೂ ಕೂಡ ಇದ್ರ ಕೆಳಗಡೆ ಕೂಡ ಬಂದಿಲ್ಲ, ಅದು ಇಷ್ಟೇ ಕೆಳಗಡೆ ಬಿದ್ದಿರೋದು. ಬಟ್ ಈ ಪ್ರೈಸ್ಗಿಂತ ಇಲ್ಲಿವರೆಗೂ ಹೋಗಿದೆ. ನಾನು ಲೋ ಹಾಕಿ ತೋರಿಸ್ತೀನಿ ನಿಮಗೆ. 623 ಹೋಗಿದೆ ಲೋ. ಓಕೆ, ಈ ರೀತಿ ಇವಾಗ ಕೆಲವೊಂದು ಸರ್ತಿ ಮಾರ್ಕೆಟಲ್ಲಿ ಏನಾಗ್ತದೆ ಅಂತಂದರೆ ಪ್ರೈಸ್ಗಳು ಡಿಫ್ರೆನ್ಷಿಯೇಟ್ ಆಗ್ತದೆ. ಅದಿಲ್ಲದೆ ನಿಮಗೆ 1 ಮಿನಿಟ್ ಕ್ಯಾಂಡಲ್ ಹಾಕಿ ನಿಮಗೆ ತೋರಿಸ್ತೀನಿ. 1 ಮಿನಿಟ್ ಕ್ಯಾಂಡಲ್ ಹಾಕಿದಾಗ ಇಲ್ಲಿ ನೋಡ್ಬೋದು, ಆಪ್ಷನ್ ಬೈಯರ್ಗೆ ತುಂಬ ಟ್ರ್ಯಾಪ್ ಆಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿದೆ. ನೋಡಿ, ಈ ರೀತಿ ಆದಾಗ ಆಪ್ಷನ್ ಬೈಯರ್ ಖಂಡಿತವಾಗ್ಲೂ ಬೈ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ನಾನು ಏನು ಹೇಳಿದ್ದೆ, ಕೆಲವು ಸರ್ತಿ ಆಪ್ಷನ್ ಸೆಲ್ಲಿಂಗು ಮಾಡ್ಕೊಳ್ಳಿ, ಅದ್ರ ಜೊತೆಗೆ ನಿಮ್ಮ ಪ್ರಾಫಿಟಲ್ಲಿ ಆಪ್ಷನ್ ಬೈಯಿಂಗು ಮಾಡಿ ಅಂತ. ರೈಟ್, ನೀವು ಇಲ್ಲಿ ನೋಡ್ಬೋದು. ಅದನ್ನೇ ನೀವು ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಅದಕ್ಕೂ ವ್ಯತ್ಯಾಸ ಇದೆ ನೋಡಿ. 1 ಮಿನಿಟ್ ಕ್ಯಾಂಡಲ್ಲಿ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ರೈಟ್, ನೋಡಿ ಈ ಕ್ಯಾಂಡಲ್ಸ್ ನೋಡಿ, ಇಲ್ಲೆಲ್ಲ ಕ್ಯಾಂಡಲ್ಸ್ ನೋಡಿ, ಮತ್ತು ಈ ರೀತಿ ನೋಡಿ, ಈ ರೀತಿ ಕ್ಯಾಂಡಲ್ಸು ನೋಡಿ. ಈ ರೀತಿ ಆದಾಗ ತುಂಬ ಟ್ರ್ಯಾಪ್ಗಳು, ಇತ್ತೀಚೆಗೆ ಇದು ತುಂಬ ಅತಿ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ನೋಡಿ, ಮಿಸ್ಟೇಕು, ನನ್ನ ಸ್ಟಾಪ್ ಲಾಸ್ನ ನಾನು ತೊಗೊಂಡಿಲ್ಲ. ಅದರಿಂದ ಏನಾಗಿದೆ, ನೆಕ್ಸ್ಟ್ ಟ್ರೇಡ್ ತೊಗೊಳಕ್ಕಾಗಿಲ್ಲ. ಬೇರೆ ಟ್ರೇಡ್ಗಳು ತೊಗೋಬೇಕಂತಂದರೆ ಅಲ್ಲಿ ತೊಗೊಳಕ್ಕಾಗಿಲ್ಲ. ಮತ್ತು ಪ್ರೈಸು ಮಾರ್ಕೆಟಲ್ಲಿ ತುಂಬ ದೊಡ್ಡ ಕೆಳಗಡೆ ಬಿದ್ದಿದ್ರು ಕೂಡ, ಇಲ್ಲಿ ಪ್ರೈಸು ಕೆಳಗಡೆ ಬಿದ್ದಿದ್ರು ಕೂಡ ನಮ್ಮ ಪ್ರೀಮಿಯಮ್ ಇಲ್ಲಿ ಬೀಳಲಿಲ್ಲ. ಓಕೆ, ಇಲ್ಲೆಲ್ಲ ನಮಗೆ ಪ್ರೀಮಿಯಮ್ ಏನಾಗಿದೆ ಇಲ್ಲಿ, ಓಕೆ, ಇಲ್ಲೆಲ್ಲ ಪ್ರೀಮಿಯಮ್ಮೇ ಬೀಳಲಿಲ್ಲ. ಮತ್ತು ಏನಾಗಿದೆ, ಇಲ್ಲಿ ಸ್ಲೋ ಆಗಿ ಬಿದ್ದಿದೆ. ಓಕೆ, ಇಲ್ಲಿ ಸ್ಲೋ ಆಗಿ ಬಿದ್ದಿದೆ ನೋಡಿ, ಇಲ್ಲಿ ಸ್ಲೋ ಆಗಿ ಬಿದ್ದಿದೆ, ಮತ್ತು ಪ್ರೀಮಿಯಮ್ ಇಲ್ಲಿ ಬಿದ್ದಿದೆ. ಇಲ್ಲಿ ಬಂದು ನಾನು ಬುಕ್ ಮಾಡ್ಕೊಂಡೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಟ್ರೇಡ್ ತೊಗೊಳ್ಳಿಲ್ಲ. ನಮ್ಮ ಫುಲ್ ಮೈಂಡ್ಸೆಟ್ ಕಂಪ್ಲೀಟಾಗಿ ಇದು ಲಾಸ್ ಬುಕ್ ಮಾಡಿದ್ರು 4 ಅವರ್ಸ್ ಹೋಲ್ಡ್ ಮಾಡಿರೋದ್ರಿಂದ ನಾನು ಏನು ಮಾಡಿಬಿಟ್ಟೆ, ಸಾಕು ಇವತ್ತಿಗೆ, ನಾಳೆಗೆ ನೋಡ್ಕೊಳ್ಳೋಣ ಅಂತ ಸ್ಟಾಪ್ ಮಾಡಿದೆ ನೋಡಿ. ಮತ್ತು ಇಲ್ಲೆಲ್ಲ ನೀವು ನೋಡ್ಬೋದು, ನಮಗೆ ಅಪ್ಸೈಡಿಗೆ ಕೆಲವು ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ನೀವು ಪುಟ್ ಆಪ್ಷನ್ ಹೋಗಿ ನೋಡಿ, ಪಿ ಸೈಡಲ್ಲಿ ಹೋಗಿ, ಅಲ್ಲೂ ಕೂಡ ಪ್ರೀಮಿಯಮ್ ಅಷ್ಟೇನು ಮೂವ್ ಆಗಿಲ್ಲ. ಇಲ್ಲೆಲ್ಲ ಮೇಲೆ ಹೋಗಿದೆಯಲ್ಲ, ಇಲ್ಲೆಲ್ಲ ಮೂವ್ ಆಗೇ ಇಲ್ಲ. ಮತ್ತು ಇದು ಕೂಡ ಅಷ್ಟೇ, ಇಲ್ಲೆಲ್ಲ ಹೋಗಿದ್ದಾಗ ತುಂಬ ಅತಿ ಹೆಚ್ಚು ಪ್ರಾಫಿಟ್ಟು ಪಿ ಸೈಡಲ್ಲಿ ಸೆಲ್ ಮಾಡಿದರೂ ಕೂಡ ಅವ್ರಿಗೆ ಲಾಭ ಬರ್ತಾ ಇರಲಿಲ್ಲ. ಇದು ಕೆಲವು ಸರ್ತಿ ಆಗುತ್ತೆ. ಇದು ಕೂಡ ತುಂಬ ಡೀಪಾಗಿ ನೀವು ನೋಡ್ಕೋಬೇಕಾಗುತ್ತೆ. ಓಕೆ, ಅದು ಆದಮೇಲೆ ಮೇಜರ್
ಥಿಂಗ್ಸ್ ಬಂದುಬಿಟ್ಟು ನಾನು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಇದು ತೋರಿಸ್ಬಿಡ್ತೀನಿ. ನಿಫ್ಟಿ 50 ಫಸ್ಟು ನಿಫ್ಟಿ 50ಯಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದೆ, ಈ ರೇಂಜಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಬಂದಾಗ ಖಂಡಿತವಾಗ್ಲೂ ಇಲ್ಲಿಂದ ಬುಲ್ಲಿಶ್ ಆಗ್ತಾ ಇತ್ತು. ಓಕೆ, ಬ್ಯಾಡ್ ನ್ಯೂಸ್ ಬಂದಿರೋದ್ರಿಂದ ಇಲ್ಲಿಂದ ದೊಡ್ಡ ಗ್ಯಾಪ್ ಡೌನ್ ಆಗಿದೆ, ರೈಟ್. ಇವಾಗ ಇಲ್ಲಿಂದ ಬಿದ್ದಾಗ ನಿಮ್ಗೆ ಯಾರ್ಯಾರು ಪೋರ್ಟ್ಫೋಲಿಯೋ ಇಲ್ಲಿಂದ ಬಿದ್ದಾಗ ತುಂಬ ಸರ್ತಿ ನೆಗೆಟಿವ್ ಆಗಿತ್ತು, ರೈಟ್. ತುಂಬ ಜನದ್ದು ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿದೆ. ಇವಾಗ ಈ ರೇಂಜಿಗಿಂತ ಹೈ ಲೆವೆಲಲ್ಲಿ ಮಾರ್ಕೆಟ್ ಇವಾಗ ಟ್ರೇಡ್ ಆಗ್ತಾ ಇದೆ. ಆದರೂ ಕೂಡ ತುಂಬ ಜನ ಪೋರ್ಟ್ಫೋಲಿಯೋ ಏನಾಗುತ್ತೆ, ನೆಗೆಟಿವಲ್ಲಿ ಇರುತ್ತೆ. ಅದಕ್ಕೆ ಬಿಹೈಂಡ್ ದ ರೀಸನ್ ಏನು ಗೊತ್ತಾ, ನೀವು ಪ್ರಾಪರ್ ಸ್ಟಾಕಲ್ಲಿ ಎಲ್ಲಿ ಪ್ರಾಫಿಟ್ ಮಾಡಿಲ್ಲ. ಓಕೆ, ಕೆಲವು ಸರ್ತಿ ಮಾಡಿರ್ತೀರ, ಕೆಲವು ಸರ್ತಿ ಮಾಡಿರಲ್ಲ. ಈ ಕಾರಣಕ್ಕೋಸ್ಕರನೇ ಅವು ಅಂದರೆ ಒಂದು ಡಿಮಾಂಡ್ ಝೋನಲ್ಲಿ ನೀವು ಬೈ ಮಾಡಬೇಕಾಗುತ್ತೆ. ಈ ರೀತಿ ಡಿಮಾಂಡ್ ಝೋನ್ ಬಂದಾಗ ಬೈ ಮಾಡಬೇಕಾಗುತ್ತೆ. ಕೆಲವು ಸರ್ತಿ ಇಲ್ಲಿವರೆಗೂ ಟಾಪ್ ಹಿಡಿಯೋಕ್ಕಾಗಲ್ಲ, ಅಟ್ಲೀಸ್ಟ್ ಈ ರೇಂಜಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ಕೋಬೋದಿತ್ತು. ಮತ್ತು ಈ ರೇಂಜಲ್ಲಿ ಶಾರ್ಟ್ ಮಾಡ್ಬೋದು ಅಂತ ಹೇಳಿದ್ದೆ, ಶಾರ್ಟು ಮಾಡ್ಬೋದಿತ್ತು. ಅದಿಲ್ಲದೆ ಇಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಬಂದಿದೆ, ಇಲ್ಲಿ ಮತ್ತೆ ಪುನಃ ನಾವು ಬೈ ಮಾಡ್ಬೋದಿತ್ತು. ಓಕೆ, ಈ ರೀತಿ ನೀವೇನೋ ಕಲಿಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನನ್ನ ವೆಬ್ಸೈಟ್ ಇದೆ, ಅಲ್ಲಿ ಬಂದುಬಿಟ್ಟು ಕೋರ್ಸ್ ಇದೆ. ಈಕ್ವಿಟಿ, ಸ್ವಿಂಗ್ ಟ್ರೇಡಿಂಗ್, ಮೂಮೆಂಟಿಂಗ್ ಟ್ರೇಡಿಂಗ್ ಆ್ಯಂಡ್ ಪೊಸಿಷನಲ್ ಟ್ರೇಡಿಂಗ್, ಈ 3 ಕೋರ್ಸ್ ಇದೆ. ಅದರಲ್ಲಿ ನೀವು ಹೋಗಿ ಕಲಿತಾಗ ಎಷ್ಟು ಈಸಿ ಮೆಥಡಲ್ಲಿ ನಾವು ಡಿಮಾಂಡ್ ಝೋನ್ನ ಕಂಡುಹಿಡ್ಬೋದು ಅಂತ ಅಲ್ಲಿ ನೀವು ನೋಡ್ಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತೆ ಇದೇ ರೀತಿ ವಿಡಿಯೋಲಿ ಮತ್ತೆ ಇನ್ನೊಂದು ಸರ್ತಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.